ಸರ್ಕಾರಿ ನೌಕರರು ಮತ್ತು ಅಧಿಕಾರಿಗಳಿಗಾಗಿ ಮಾಡಿರುವಂಥದ್ದು, ಬೇರೆ ಯಾರಿಗೂ ಬರೋದಿಲ್ಲ. ನಮ್ಮದೇ ಮಾಹಿತಿಯನ್ನು ನಾವು ಸರಿಯಾಗಿ ಹಾಕಬೇಕು. ನಂತರ ಇಲ್ಲಿ ಟೆಂಪರರಿ ಮತ್ತು ಪರ್ಮನೆಂಟ್ ಅಂತ ಇದೆ, ಪ್ರೊಬೇಷನರಿ ಅಂತಿದೆ. ಟೆಂಪರರಿ, ಪ್ರೊಬೇಷನರಿ, ನಂತರ ಕಾಂಟ್ರಾಕ್ಟ್ ಬೇಸಿಸ್, ಆಮೇಲೆ ರೆಗ್ಯುಲರ್, ಇವೆಲ್ಲ ಆಪ್ಷನ್ಸ್ ಇದೆ ಇಲ್ಲಿ. ಈಗ ನಾವು ಯಾವುದೇ ರೀತಿಯಾಗಿ ನಾವು ಅಪಾಯಿಂಟ್ ಆಗಿರಲಿ, CJ ಆಗಿರಲಿ, ರಿಕ್ರೂಟ್ಮೆಂಟ್ ಆಗಿರಲಿ, KPC ಆಗಿರಲಿ, ಯಾವುದೇ ಆಧಾರದ ಮೇಲೆ ಆದರೂ ಸಹಿತ ನಮಗೂ 2 ವರ್ಷ ಪ್ರೊಬೇಷನರಿ ಅವಧಿ ಇದೆ. ಅಷ್ಟರೊಳಗೆ ನಾವು ನಮ್ಮ ಯಾವ ಇಲಾಖಾ ಪರೀಕ್ಷೆಯನ್ನು ನಮ್ಮ ಡಿಪಾರ್ಟ್ಮೆಂಟ್ ಅವರು ಹೇಳಿದ್ದಾರೆ ಆ ಇಲಾಖಾ ಪರೀಕ್ಷೆಯನ್ನು ನಾವು ಕಡ್ಡಾಯವಾಗಿ 2 ವರ್ಷದೊಳಗಾಗಿ ನಾವು ಪಾಸಾಗಿ ಮುಂದಿನ ನಾವು ಪ್ರೊಬೇಷನರಿ ಪೀರಿಯಡ್ಗೆ ನಮ್ಮ ಪ್ರಸ್ತಾವನೆಯನ್ನು ಕಳಿಸ್ಬೇಕು. ಕರೆಕ್ಟಾ? ಇಲ್ಲಿ ನಾವು ಪರ್ಮನೆಂಟ್ ಅಂತ ನಾವು ಇಲ್ಲಿ ಹಾಕಿದಾಗ, ರೆಗ್ಯುಲರ್ ಅಂತ ಹಾಕಿದಾಗ ಆ ಪ್ರೊಬೇಷನರಿ ಪೀರಿಯಡ್ ನಿಮ್ಮದು ರೆಗ್ಯುಲರ್ ಆ ಆಪ್ಷನ್ ಅನ್ನು ಯೂಸ್ ಮಾಡಲಿಕ್ಕೆ ಆಗುವುದಿಲ್ಲ. ಇಲ್ಲಿ ನೀವು ಇದನ್ನ ಪ್ರೊಬೇಷನರಿನ ಅಂತ ಹಾಕ್ಬೇಕು, ಪ್ರೊಬೇಷನರಿನ ಅಂತ ಹಾಕ್ಬೇಕು. ನಾಳೆ ಯಾಕಂತ ಹೇಳಿ ಈಗ ಡಾಕ್ಯುಮೆಂಟೇಶನ್ ಬಹಳಷ್ಟು ಬದಲಾವಣೆ ಆಗಿದೆ. ಈಗ ನೀವು ಪ್ರೊಬೇಷನರಿ ಅಂತ ಹಾಕಿಲ್ಲ, ರೆಗ್ಯುಲರ್ ಅಂತ ಹಾಕಿರಪ್ಪ ಅಂತ ಹೇಳಿದ್ರೆ ನಾಳೆ ನಿಮ್ದು HRMS ಒಳಗೆ ಇವ್ರು ಪ್ರೊಬೇಷನರಿ ಡಿಕ್ಲೇರ್ ಆಗಿಲ್ಲ ಅಂತ ಹೇಳ್ತಾರೆ ನಾಳೆ. ಯಾಕಂದ್ರೆ ಡಾಟಾನೇ ಇರೋದಿಲ್ಲ ಇದ್ರೊಳಗೆ. ನೀವು ರೆಗ್ಯುಲರ್ ಅಂತ ಫಸ್ಟ್ಗೆ ಹಾಕಿಬಿಟ್ಟಿರಿ. ಹೀಗಾಗಿ ಯಾಕಂತ ಹೇಳಿದ್ರೆ ಪ್ರತಿಯೊಂದು ಡಾಕ್ಯುಮೆಂಟೇಶನ್ ಈಗ ಕಂಪಲ್ಸರಿ ಆಗಿ ಇನ್ನು ಮೇಲೆ ಎಲ್ಲಾನು ಸಹಿತ ಪೆನ್ಷನ್ ಆಗಲಿ ಅಥವಾ ಬೇರೆ ಯಾವುದೇ ನಮ್ಗೆ ಸರ್ವಿಸ್ ಕೊಡೋದಾಗ್ಲಿ ಅಥವಾ ಸೌಲಭ್ಯಗಳು ಬರೋದಾಗ್ಲಿ ಅವೆಲ್ಲಾನು ಸಹಿತ ಆನ್ಲೈನ್ ಮೂಲಕ ಬರ್ತಾವೆ ಇನ್ಮೇಲೆ. ಇನ್ ಫ್ಯೂಚರ್ದೊಳಗೆ ಯಾವುದೂ ನೀವು ಮ್ಯಾನುವಲ್ ಆಗಿ ಮಾಡಂಗಿಲ್ಲ. ಹೀಗಾಗಿ ESS ಅಪ್ಲಿಕೇಶನ್ ಅನ್ನ ನಿಮಗಾಗಿ ಬಿಟ್ಟಿರೋದು, ಅದನ್ನು ನೋಡಿ ನೀವು ಅಂತೇಳಿ. ಮೊದಲು ಸರ್ವಿಸ್ ಬುಕ್ ರಿಜಿಸ್ಟರ್ ನಲ್ಲಿ 6 ಪಾರ್ಟ್ನೊಳಗಿಲ್ಲ, 5 ಪಾರ್ಟ್ ಏನಿತ್ತು ಮೊದಲ, ಅದರಲ್ಲಿ ಒಂದು ಕಾಲಮ್ ಇತ್ತು. ಒಂದು ಸರ್ವಿಸ್ ಬುಕ್ ನಲ್ಲಿ ಏನು ಕಾಲಮ್ ಇತ್ತು? ಯಾರೇ ಎಂಪ್ಲಾಯ್ ಇರಲಿ ಅಥವಾ ಆಫೀಸರ್ ಇರಲಿ ಅವ್ರಿಗೊಂದು ಎನವಲಿ ಒಂದು ಸಿಗ್ನೇಚರ್ ತಗೋಬೇಕು ಅಂತ, ಅವ್ರಿಗೆ ತೋರಿಸ್ಬೇಕು ಸರ್ವಿಸ್ ಬುಕ್, ಒಂದು ಸೈನ್ ತಗೋಬೇಕಂತಿತ್ತು. ಆ ಕಾಲಮ್ ಇಲ್ಲೀಗ 6 ಪಾರ್ಟ್ನೊಳಗಿಲ್ಲ. ಯಾಕಿಲ್ಲ? ಅದು ESS ಮಾಡ್ಯಾರ ಅಂತೇಳಿ, ESS ಬರ್ತಾ ಇದೆ ಅಂತೇಳಿ ಅದು ಆ ಕಾಲಮನ್ನು ತೆಗೆದು ಹಾಕಿದ್ರು. ಈಗ ನೀವು ESS ಒಳಗೆ ಎಲ್ಲ ನೋಡ್ಕೊಳ್ಳಿ ಅಂತ, ನಿಮ್ಮ ಪೇ ಸ್ಲಿಪ್ ತೊಗೊಳ್ರಿ ಅಥವಾ ಯಾವುದೇ ಡೀಟೇಲ್ಸ್ಗಳನ್ನ ನಿಮ್ಮ ಈ HRMS ಅಲ್ಲಿ ಇರುವಂಥ ಡಾಟಾನ ನೀವು ESS ಮೂಲಕ ಯಾವಾಗ ಬೇಕಾದಾಗ ತಗೋಬಹುದು. ನಿಮ್ಮ ಪರ್ಸನ್ ಯಾವಾಗ ಡೀಟೇಲ್ಸ್ ನಿಮ್ಮ ಪೇ ಸ್ಲಿಪ್ ತಗೋಬಹುದು, ಎಲ್ಲಾನು ಮಾಡ್ಬೋದು. ಇಲ್ಲಿ ಪ್ರೊಬೇಷನರಿ ಅಂತ ಹಾಕಬೇಕು. ಆಮೇಲೆ ಯಾವ ಹುದ್ದೆಗೆ ನೀವು ಅಪಾಯಿಂಟ್ ಆಗಿದ್ದೀರಿ ಆ ಹುದ್ದೆಗೆ ನೀವು ಇಲ್ಲಿ ಡಿಸಿಗ್ನೇಷನ್ ಅನ್ನ ಹಾಕಬೇಕು. ಯಾವ ಹುದ್ದೆಗೆ ನೀವು ಅಪಾಯಿಂಟ್ ಆಗಿದ್ದೀರಿ, ಏನು ನಿಮ್ಮ ಆರ್ಡರ್ನಲ್ಲಿ ಯಾವ ಡಿಸಿಗ್ನೇಷನ್ ಹಾಕಿದಾರೆ ಮೆನ್ಷನ್ ಆಗಿದೆ, ಅದೇ ಡಿಸಿಗ್ನೇಷನ್ ಅನ್ನ ಇಲ್ಲಿ ಸಿಲೆಕ್ಟ್ ಮಾಡಬೇಕು. ನಂತರ ಅದಕ್ಕೊಂದು ಸ್ಕೇಲ್ ಇದೆ, ಸ್ಕೇಲ್ ಬರ್ತೀವಿ ಡಿಸಿಗ್ನೇಷನ್ ಯೂಸ್ ಮಾಡಿದಾಗ. ಈಗ ನಾವು ಯಾವುದೋ ಒಂದು ತೊಗೊಳ್ಳೋಣ, ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಅಂದ್ರೆ ತಗೊಂಡೆ. ಆಮೇಲೆ ಕರೆಂಟ್ ಇದು ಯಾವ್ದು ನಿಮ್ದು ಯಾವ ಸ್ಕೇಲ್ ಒಳಗೆ ಬರ್ತೀರಿ ನೀವು, ಸ್ಟೇಟು ಸೆಂಟ್ರಲ್ಲು ಇವೆಲ್ಲಾನು ಅದಾವ. ಇಲ್ಲಿ ಇವೆಷ್ಟು ಇಲ್ಲಿ ಅದಾವೋ ಅವೆಲ್ಲಾನು ಸಹಿತ ಬೇರೆ ಬೇರೆ ಕಡೆ ನಮ್ಮ ಸ್ಟೇಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ ಸ್ಕೇಲು